श्रीं क्रीं क्लीं श्रीं लक्ष्मीनारायणाय नमः। ॐ श्रीं क्रीं क्लीं श्रीं लक्ष्मीनारायणाय नमः। ॐ श्रीं क्रीं क्लीं श्रीं लक्ष्मीनारायणाय नमः। ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಗಳು ಕಡಿಮೆಯಾಗಬೇಕು ಅಂತ ಬಯಸುತ್ತಿದ್ದೀರಾ? ಎಷ್ಟು ಶ್ರಮ ಪಟ್ಟರೂ ಹಣ ಉಳಿಯುವುದಿಲ್ಲವೇ? ಅಥವಾ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ಬಯಸುತ್ತಿದ್ದೀರಾ? ಹಾಗಾದರೆ ಇವತ್ತಿನ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾಕೆಂದರೆ ಗುರುವಾರದಂದು ಮಾಡುವ ಒಂದು ಸಣ್ಣ ತುಳಸಿ ಪೂಜೆ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು. ಹೌದು ಮಿತ್ರರೇ, ತುಳಸಿಯನ್ನು ಕೇವಲ ಶುಕ್ರವಾರದ ದಿನದಂದು ಮಾತ್ರವಲ್ಲ, ಗುರುವಾರದ ದಿನದಂದು ಕೂಡ ಪೂಜಿಸುವ ಸಂಪ್ರದಾಯವಿದೆ. ಗುರುವಾರದ ದಿನದಂದು ಯಾವ ಮನೆಯಲ್ಲಿ ತುಳಸಿ ಗಿಡವನ್ನು ಪೂಜಿಸಲಾಗುತ್ತದೆಯೋ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ. ಅಂತಹ ಮನೆಯ ಮೇಲೆ ಯಾವಾಗಲೂ ಲಕ್ಷ್ಮೀ ದೇವಿಯ ಆಶೀರ್ವಾದವಿರುತ್ತದೆ. ತುಳಸಿ ಗಿಡದ ಆರಾಧನೆಯು ಕೇವಲ ನಿಮಗೆ ಲಕ್ಷ್ಮೀ ದೇವಿಯು ಮಾತ್ರವಲ್ಲ, ವಿಷ್ಣುವಿನ ಆಶೀರ್ವಾದವೂ ಸಹ ಸಿಗುತ್ತದೆ. ಗುರುವಾರದ ದಿನವನ್ನು ನಾವು ತ್ರಿಮೂರ್ತಿ ದೇವರುಗಳಲ್ಲಿ ಬ್ರಹ್ಮಾಂಡದ ರಕ್ಷಕನಾಗಿ ಪೂಜಿಸುವಂತಹ ವಿಷ್ಣುವಿಗೆ ಸಮರ್ಪಿತವಾದ ದಿನವಾಗಿದೆ. ಈ ದಿನದಂದು ಜನರು ವಿಷ್ಣು ದೇವನ ಸತ್ಯನಾರಾಯಣ ರೂಪವನ್ನು ಪೂಜಿಸುತ್ತಾರೆ ಹಾಗೂ ಉಪವಾಸ ವ್ರತವನ್ನು ಕೂಡ ಆಚರಿಸುತ್ತಾರೆ. ಗುರುವಾರದ ದಿನದಂದು ಮಾಡುವಂತಹ ಪೂಜೆ, ಉಪವಾಸ ವ್ರತವು ವಿಷ್ಣುವಿಗೆ ಮೆಚ್ಚುಗೆಯನ್ನು ತರುತ್ತದೆ ಮತ್ತು ಸಂತೋಷ, ಸಮೃದ್ಧಿ, ಆಶೀರ್ವಾದವನ್ನು ನಿಮಗೆ ಕರುಣಿಸುತ್ತಾನೆ. ಧಾರ್ಮಿಕ ಗ್ರಂಥಗಳಲ್ಲೂ ಗುರುವಾರದ ದಿನದಂದು ಮಾಡುವ ತುಳಸಿ ಪೂಜೆಯ ಮಹತ್ವವನ್ನು ವಿವರಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿಯ ವಾಸಸ್ಥಾನವೆಂದು ಹೇಳಲಾಗಿದೆ. ಹಾಗಾಗಿ ವಿಷ್ಣು ದೇವನಿಗೆ ತುಳಸಿ ಎಂದರೆ ಅತ್ಯಂತ ಪ್ರೀತಿ. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವು ಕೇವಲ ಒಂದು ಸಸ್ಯವಲ್ಲ, ಅದು ಒಂದು ಪವಿತ್ರ ಶಕ್ತಿಯ ರೂಪ. ತುಳಸಿಯನ್ನು ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ಹರಿಪ್ರಿಯ, ವಿಷ್ಣುಪ್ರಿಯೆ, ಲಕ್ಷ್ಮೀ ರೂಪಿಣಿ ಎಂದು. ಅಂದರೆ ತುಳಸಿ ಗಿಡ ಇರುವ ಮನೆ ಎಂದರೆ ಅದು ದೇವಾಲಯದಂತೆ ಪವಿತ್ರವಾದ ಸ್ಥಳ ಎಂದು ಹೇಳುತ್ತಾರೆ. ಗುರುವಾರ ಎಂದರೆ ವಿಷ್ಣು ದೇವಗೆ ಸಮರ್ಪಿತವಾದ ದಿನ. ಈ ದಿನ ಸತ್ಯನಾರಾಯಣ ಪೂಜೆ, ಉಪವಾಸ, ತುಳಸಿ ಆರಾಧನೆ ಮಾಡುವುದರಿಂದ ಜೀವನದಲ್ಲಿ ಶಾಂತಿ, ಸಂತೋಷ, ಸಮೃದ್ಧಿ ನಮ್ಮತ್ತ ಹರಿದು ಬರುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ತುಳಸಿ ಗಿಡದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ. ಅದಕ್ಕಾಗಿಯೇ ತುಳಸಿಯನ್ನು ಪೂಜಿಸುವ ಮನೆಗಳಲ್ಲಿ ದಾರಿದ್ರ್ಯ ದೂರವಾಗುತ್ತದೆ, ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಮನೆಯಲ್ಲಿ ಸದಾ ಸಂಭ್ರಮದ ವಾತಾವರಣ ಇರುತ್ತದೆ. ಗುರುವಾರದಂದು ತುಳಸಿ ಪೂಜೆ ಮಾಡಿದರೆ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರ ಆಶೀರ್ವಾದವೂ ಸಿಗುತ್ತದೆ. ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಿರುವಂತೆ ತುಳಸಿ ಪೂಜೆ ಮಾಡಿದವನ ಮನೆಗೆ ದಾರಿದ್ರ್ಯ ಪ್ರವೇಶಿಸುವುದಿಲ್ಲ. ಹೀಗೋ ಗುರುವಾರ ನೀವು ಹೇಗೆ ಪೂಜೆ ಮಾಡಬೇಕು ಎಂದು ನೋಡಿ. ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧವಾಗಿ ಇರಿ. ವಿಷ್ಣು ದೇವನಿಗೆ ಪೂಜೆ ಮಾಡಿ ಬಾಳೆ ಗಿಡವನ್ನು ಪೂಜಿಸಿ. ನಂತರ ತುಳಸಿ ಗಿಡಕ್ಕೆ ನೀರು ಹಾಕಿ ಹೂಗಳನ್ನು ಅರ್ಪಿಸಿ. ತುಳಸಿಯ ಮುಂದೆ ಸಂಜೆ ತುಪ್ಪದ ದೀಪ ಹಚ್ಚಿ ಮಂತ್ರ ಜಪ ಮಾಡಿ.
ಮಂತ್ರ ಓಂ ಶ್ರೀಂ ಕ್ರೀಂ ಕ್ಲೀಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. ಈ ಮಂತ್ರವನ್ನು 108 ಬಾರಿ ಜಪಿಸಿ. ಓಂ ಶ್ರೀಂ ಕ್ರೀಂ ಕ್ಲೀಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಪಠಿಸಬೇಕು. ಅತ್ಯಂತ ಪ್ರಮುಖ 2 ವಸ್ತುಗಳು. ಗುರುವಾರದಂದು ತುಳಸಿಗೆ ಈ 2 ವಸ್ತುಗಳನ್ನು ಅರ್ಪಿಸಬೇಕು. ಅರಿಶಿಣದ ಉಂಡೆಗಳು. ಅರಿಶಿಣವು ಶುಭದ ಸಂಕೇತ, ಲಕ್ಷ್ಮಿಯನ್ನು ಆಕರ್ಷಿಸುವ ಶಕ್ತಿ ಇದೆ. ಇನ್ನು ಕೆಂಪು ಬಟ್ಟೆ. ಕೆಂಪು ಬಣ್ಣದ ಬಟ್ಟೆ ಶಕ್ತಿ ಮತ್ತು ಸಂಪತ್ತು, ದೇವಿಯನ್ನು ಸಂತೋಷಪಡಿಸುತ್ತದೆ. ಹಣದ ಸಮಸ್ಯೆಗೆ ಪರಿಹಾರ ವಿಧಾನ. ಇದು ತುಂಬಾ ಶಕ್ತಿಯುತವಾದ ವಿಧಾನ. ಸಂಜೆ ದೀಪ ಹಚ್ಚಿದಾಗ 5 ಅಥವಾ 7 ಹಳದಿ ಕವಡೆಗಳನ್ನು ತುಳಸಿ ಬಳಿ ಇಡಿ. ಮುಂದಿನ ದಿನ ಅವುಗಳನ್ನು ತೆಗೆದು ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಹಣ ಇಡುವ ಸ್ಥಳದಲ್ಲಿ ಇಡಿ. ಈ ವಿಧಾನವನ್ನು ನಿಷ್ಠೆಯಿಂದ ಮಾಡಿದರೆ ಹಣದ ಸಮಸ್ಯೆಗಳು ಕಡಿಮೆಯಾಗುತ್ತದೆ, ಸಾಲದಿಂದ ಮುಕ್ತಿ ಸಿಗುತ್ತದೆ, ಮನೆಗೆ ಧನ ಸಂಪತ್ತು ಬರುತ್ತದೆ, ಕುಟುಂಬದಲ್ಲಿ ಸಂತೋಷ ಹೆಚ್ಚುತ್ತದೆ. ಈ ಪೂಜೆಯಲ್ಲಿ ಮುಖ್ಯವಾದದ್ದು ನಿಮ್ಮ ನಂಬಿಕೆ, ನಿಮ್ಮ ಭಕ್ತಿ. ನೀವು ಮನಸ್ಸಿನಿಂದ ಮಾಡಿದರೆ ದೇವರು ಖಂಡಿತವಾಗಿಯೂ ಫಲ ನೀಡುತ್ತಾರೆ. ತುಳಸಿ ಗಿಡವು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ, ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದರ ಸುತ್ತಲೂ ಒಂದು ದೈವಿಕ ವಾತಾವರಣ ನಿರ್ಮಾಣವಾಗುತ್ತದೆ. ತುಳಸಿಯನ್ನು ಕಾಲಿನಿಂದ ತಾಗಬಾರದು, ರಾತ್ರಿ ನೀರು ಹಾಕಬಾರದು, ಭಕ್ತಿ ಇಲ್ಲದೆ ಪೂಜೆ ಮಾಡಬಾರದು. ಗುರುವಾರದಂದು ಈ 2 ವಸ್ತುಗಳನ್ನು ಅರ್ಪಿಸಿ ತುಳಸಿ ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿಯ ಕೃಪೆ, ವಿಷ್ಣುವಿನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸದಾ ಇರುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಇಂತಹ ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಓಂ ಶ್ರೀಂ ಕ್ರೀಂ ಕ್ಲೀಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ. 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 ಓಂ ಶ್ರೀಂ ಕ್ರೀಂ ಕ್ಲೀಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ.